22 ವರ್ಷಗಳ ಶೋಧ ಸಿಮಿ ಉಗ್ರ ಹನೀಫ್ ಶೇಖ್ ಅರೆಸ್ಟ್ ಆಗಿದ್ದಾನೆ. 22 ವರ್ಷದ ಬಳಿಕ ದೆಹಲಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಯುಎಪಿಎ ಆಕ್ಟ್ ಅಡಿಯಲ್ಲಿ ಹನೀಫ್ ಶೇಖ್ನನ್ನ ಅರೆಸ್ಟ್ ಮಾಡಲಾಗಿದೆ. ಆತನ ವಿರುದ್ಧ ಕೇಸ್ ದಾಖಲಾಗಿತ್ತು. 2001ರಿಂದಾನೂ ಕೂಡ ಉಗ್ರ ಹನೀಫ್ ಶೇಖ್ ತಲೆಮರೆಸಿಕೊಂಡಿದ್ದ. ಕರ್ನಾಟಕ ಸೇರಿದಂತೆ ಹಲವೆಡೆ ಸಿಮಿ ಸಭೆಯಲ್ಲಿ ಈತ ಭಾಗಿಯಾಗಿದ್ದ. ಈಗ 22 ವರ್ಷದ ಬಳಿಕ ಹನೀಫ್ ಶೇಖ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಹನೀಫ್ ಶೇಖ್ ಸಿಮಿಯಾ ಇಸ್ಲಾಮಿಕ್ ಮೂವ್ಮೆಂಟ್ನ ಉರ್ದು ಮ್ಯಾಗಜಿನ್ನ ಎಡಿಟರ್ ಆಗಿದ್ದ ಈತ ಕಳೆದ 25 ವರ್ಷಗಳಲ್ಲಿ ಪ್ರಚೋದನೆಯ ಮೂಲಕ ಹಲವರ ಬ್ರೈನ್ ವಾಶ್ ಮಾಡಿರುವಂತಹ ಆರೋಪ ಈ ಹನೀಫ್ ಶೇಖ್ ವಿರುದ್ಧ ಇದೆ. ಹಲವರ ಬ್ರೈನ್ ವಾಶ್ ಮಾಡಿರುವಂತಹ ಆರೋಪ ಈತನ ವಿರುದ್ಧ ಇರೋದು. 97ರಲ್ಲಿ ಡಿಪ್ಲೊಮಾ ಮುಗಿಸ್ತಾ ಇದ್ದಂತೆ ಈತ ಸಿಮಿ ಉಗ್ರ ಸಂಘಟನೆಯನ್ನ ಸೇರ್ಕೊಂಡಿದ್ದ. ಹನೀಫ್ ಸಿಮಿಯಲ್ಲಿ ಪೂರ್ಣಾವಧಿಗೆ ತೊಡಗಿಸಿಕೊಂಡಿದ್ದ. ಉಗ್ರ ಹನೀಫ್ ಶೇಖ್ ವಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಯುವಕರ ಮನ ಪರಿವರ್ತನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಅದಾದ ಬಳಿಕ ಶಾಹಿದ್ ಬದಾರ್ನಿಂದ ಉರ್ದು ಮ್ಯಾಗಜಿನ್ ಎಡಿಟರ್ ಆಗ್ತಾನೆ. ಎಡಿಟರ್ ಆಗಿ ನೇಮಕಗೊಳ್ತಾನೆ. 2001ರಿಂದಾನು ಮ್ಯಾಗಜಿನ್ನಲ್ಲಿ ಪ್ರಚೋದನಾಕಾರಿ ಬರವಣಿಗೆಗಳನ್ನ ಈತ ಬರೀತಾ ಇದ್ದ. ಆ ಬರವಣಿಗೆಗಳು ಆ ಮ್ಯಾಗಜಿನ್ನಲ್ಲಿ ಬರ್ತಿದ್ವು ಅನ್ನುವಂಥ ಆರೋಪ ಇದೆ. ಇದೇ ವರ್ಷ ಪೊಲೀಸರು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹನೀಫ್ ಶೇಖ್ ತಲೆಮರೆಸಿಕೊಂಡಿದ್ದ. ಪದೇ ಪದೇ ತನ್ನ ಸ್ಥಳವನ್ನ ಈತ ಬದಲಾಯಿಸ್ತಾ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ. ದೆಹಲಿಯ ಜಲಗಾವ್ನಿಂದ ಮಹಾರಾಷ್ಟ್ರದ ಭುಸಾವಲ್ಗೆ ಬಂದು ಸೆಟಲ್ ಆಗಿದ್ದ. ಭುಸಾವಲ್ನ ಸರ್ಕಾರಿ ಉರ್ದು ಶಾಲೆಯಲ್ಲಿ ಶಿಕ್ಷಕನಾಗಿ ಹನೀಫ್ ಶೇಖ್ ಕೆಲಸವನ್ನ ಮಾಡಿಕೊಂಡಿದ್ದ. ಅಲ್ಲಿ ತಲೆಮರೆಸಿಕೊಂಡಿದ್ದ. ಆದ್ರೂ ಯುಪಿ, ಎಂಪಿ, ಗುಜರಾತ್ ಸೇರಿದಂತೆ ಹಲವೆಡೆ ಸಂಚಾರವನ್ನ ಮಾಡಿದ್ದ. ಎಲ್ಲ ಕಡೆಗಳಲ್ಲೂ ಯುವಕರನ್ನ ಪ್ರಚೋದಿಸಿ ಸಂಘಟನೆಗೆ ಸೇರಿಸುತ್ತಿದ್ದ ಆರೋಪ ಈತನ ಮೇಲಿದೆ. ಸಿಮಿ ನಿಷೇಧದ ಬಳಿಕ ವಾದತ್ ಎ ಇಸ್ಲಾಂ ಅನ್ನುವಂತಹ ಸಂಘಟನೆ ಅಸ್ತಿತ್ವಕ್ಕೆ ಬರುತ್ತೆ. ಇದರಲ್ಲಿ ಇರುವಂತಹ ಬಹುತೇಕ ಸದಸ್ಯರು ನಿಷೇಧಿತ ಸಿಮಿ ಸಂಘಟನೆಯವರು ಅನ್ನುವಂತಹ ಮಾಹಿತಿ ಇದೆ. ಹನೀಫ್ ಕೂಡ ಈ ಸಂಘಟನೆಯಲ್ಲಿ ಪ್ರಮುಖ ಜವಾಬ್ದಾರಿಯನ್ನ ಹೊಂದಿದ್ದಾನೆ. 3 ಸಹೋದರರು, 2 ಸಹೋದರಿಯರು, ಪತ್ನಿ ಹಾಗೆ 3 ಮಕ್ಕಳನ್ನ ಹೊಂದಿರುವಂತಹ ಹನೀಫ್ ಶೇಖ್ನನ್ನ ಈಗ ಬಂಧನ ಮಾಡಲಾಗಿದೆ. ಹಾಗಾದ್ರೆ ಯಾವ ರೀತಿ ಆಯ್ತು ಈತನ ಬಂಧನ? ಪೊಲೀಸರ ಬಳಿ ಹನೀಫ್ ಶೇಖ್ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ. ಮ್ಯಾಗಜಿನ್ನಲ್ಲಿ ಬರ್ತಾ ಇದ್ದಂತಹ ಹನೀಫ್ ಹುದಾಯಿ ಎನ್ನುವಂತಹ ಹೆಸರಷ್ಟೇ ಇದ್ದಿದ್ದು. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಈತ ತಲೆಮರೆಸಿಕೊಂಡಿದ್ದ. ಮಹಾರಾಷ್ಟ್ರದ ಭುಸಾವಲ್ನಲ್ಲಿ ಈತ ತಲೆಮರೆಸಿಕೊಂಡಿದ್ದ. ಮಹಾರಾಷ್ಟ್ರದಲ್ಲೂ ಯುಎಪಿಎ ಅಡಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ಕೇಸ್ ಇದೇ ಹನೀಫ್ ಶೇಖ್ ವಿರುದ್ಧ ದಾಖಲಾಗಿತ್ತು. ದೆಹಲಿ ಕೋರ್ಟ್ ಹನೀಫ್ ಶೇಖ್ನನ್ನ ಪಲಾಯನವಾದಿ ಅಂತ ಘೋಷಣೆ ಮಾಡಿತ್ತು. ಕಳೆದ 4 ವರ್ಷಗಳಿಂದ ಹನೀಫ್ಗಾಗಿ ಹುಡುಕಾಟ ಮತ್ತಷ್ಟು ತೀವ್ರವಾಗಿತ್ತು. ಪೊಲೀಸರ ತಂಡಕ್ಕೆ ಶೇಖ್ ತನ್ನ ಗುರುತು ಬದಲಿಸಿಕೊಂಡಿದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಮೊಹಮ್ಮದ್ ಹನೀಫ್ ಹೆಸರಿನಲ್ಲಿ ತನ್ನ ಗುರುತನ್ನ ಈತ ಬದಲಿಸಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಈಗ 22 ವರ್ಷಗಳ ಬಳಿಕ ಹನೀಫ್ ಶೇಖ್ನನ್ನ ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.